ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಳೆ ಮೈಸೂರು ಪ್ರಾಂತ್ಯದ ಕಾಂಗ್ರೆಸ್ ಹಿರಿಯ ದಿಗ್ಗಜರಾಗಿದ್ದಂತಹ ಅಜಿತ್ ಸೇಠ್ ಕುಟುಂಬಕ್ಕೆ 6 ಬಾರಿ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸುವ ಬಗ್ಗೆ ಕೊಳ್ಳೇಗಾಲ ಮಾಜಿ ನಗರಸಭಾ ಉಪಾಧ್ಯಕ್ಷ ಹಾಗೂ ಅಲ್ಪಸಂಖ್ಯಾತರ ಮುಖಂಡರಾದ ಅಕ್ಮಲ್ ಪಾಷಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಹಿರಿಯ ನಾಯಕರ ಪುತ್ರರಿಗೆ ಕೊಟ್ಟಿದ್ದ ನ್ಯಾಯ, ಸಮ್ಮತಿ ಮತ್ತು ಅಧಿಕಾರವನ್ನು ಅಜಿತ್ ಸೇಠ್ ಕುಟುಂಬಕ್ಕೆ ದ್ರೋಹ ಮಾಡಿದ್ದರು ಯಾಕೆ ಎಂದು ನಾವು ಪ್ರಶ್ನೆ ಮಾಡಿದರೆ, ಬನ್ನಿ ಅವರು ಏನು ಮಾತಾಡಿದ್ರು ಕೇಳೋಣ. ನನ್ನ ಹೆಸರು ಅಕ್ಮಲ್ ಪಾಷಾ, ಮಾಜಿ ನಗರಸಭೆ ಉಪಾಧ್ಯಕ್ಷರು, ನಗರಸಭೆ ಕೊಳ್ಳೇಗಾಲ, ಹಾಲಿ ಕಾಂಗ್ರೆಸ್ ಮುಖಂಡರು. ಕಾಂಗ್ರೆಸ್ ವರಿಷ್ಠರಲ್ಲಿ ತಮ್ಮಲ್ಲಿ ಮನವಿ, ಏನು 2025-26 ಸಾಲಿನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ನಿನ್ನೆ ನಡೆದಂಥ 19 ಸಚಿವರುಗಳ ಪ್ರಮಾಣ ವಚನ ಮಾಡಿದ ಸಂದರ್ಭದಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದ ಹಳೆಯ ಮುತ್ಸದಿ, ಮುಸ್ಲಿಂ ಜನಾಂಗದ ಮುತ್ಸದಿ ಅಜಿತ್ ಸೇಠ್ ಅವರ ಮಗ ತನ್ವೀರ್ ಸೇಠ್ರವರ ಸತತವಾಗಿ 6 ಬಾರಿ 2002ರಿಂದ 6 ಬಾರಿ ಗೆದ್ದು 2 ಬಾರಿ ಧರ್ಮಸಿಂಗ್ ಮುಖ್ಯಮಂತ್ರಿ ಅವಧಿಯಲ್ಲಿ ಒಂದು ಸಚಿವ ಸ್ಥಾನ ಕೊಟ್ಟಿದ್ದರು. ನಂತರ 2016ರಲ್ಲಿ ಸಿದ್ದರಾಮಯ್ಯರ ಸಚಿವಾಲಯದಲ್ಲೂ ಸಹ ಮಂತ್ರಿ ಸ್ಥಾನ ಕೊಟ್ಟಿದ್ದರು. 2023ರಲ್ಲಿ ಏನು 136 ಸ್ಥಾನಗಳನ್ನು ಗೆದ್ದ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು 130 ಸ್ಥಾನ ಕೊಟ್ಟರೂ ಸಹ ನಮ್ಮ ಮುಸ್ಲಿಂ ಜನಾಂಗದ ಕಾಂಗ್ರೆಸ್ ಮುತ್ಸದಿ ಮೈಸೂರು ಭಾಗದ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಏನು ಸಚಿವರಾಗಿ ಏನು ಕೊಟ್ಟಿಲ್ಲ, ಅದು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಬೇಸರದ ತಂದೆದ ವಿಷಯ. ಯಾಕೆಂದರೆ ಅವರ ತಂದೆ 1972ರಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಿರೋದು. ಅವರು ತೀರ್ಕೊಂಡ ನಂತರ 2002ರಿಂದ ಸತತವಾಗಿ 6 ಬಾರಿ ಗೆದ್ದಿದ್ರು. ಅವರು 2 ಬಾರಿ ಸಚಿವರಾಗಿದ್ರು. ಅವರು ಅನುಭವಿ ಆಗಿದ್ರು ಸಹ, ಎಲ್ಲ ರೀತಿ ಅವ್ರಿಗೆ ಅನುಭವ ಇದ್ರು ಸಹ ಎಲ್ಲ ಜನಾಂಗ ಜೊತೆಲಿ ಬೆರೆತು ಇವತ್ತು 6 ಬಾರಿ ಗೆಲ್ಲಬೇಕಂದ್ರೆ ಸಾಮಾನ್ಯ ಅಲ್ಲ. ಸತತವಾಗಿ ಗೆದ್ದಿರೋರನ್ನ ಈ ಬಾರಿ ತಾವು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಾದರೂ ಈ 26ರಲ್ಲಿ ನಮ್ಮ ಸಚಿವರಾಗಿ ಮಾಡ್ತಾರೆ ಅಂತ ನಮ್ಮ ಮುಸ್ಲಿಂ ಜನಾಂಗ ತುಂಬಾ ಆಸೆಯನ್ನು ಮಾಡ್ಕೊಂಡಿತ್ತು. ಆದರೆ ನಂಬಿಕೆಯೂ ಸಹ ಮಾಡ್ಕೊಂಡಿತ್ತು. ಆದರೆ ನಮಗೆ ಈ ರಾಜ್ಯ ಸರ್ಕಾರ ಏನು ಕೇಂದ್ರ ವರಿಷ್ಠರು, ರಾಜ್ಯ ವರಿಷ್ಠರು ಸೇರಿ ನಮ್ಮ ಮೈಸೂರು ಭಾಗದ ಅಜಿತ್ ಸೇಠ್ ಅವರ ಮಗ ತನ್ವೀರ್ ಸೇಠ್ ಅವರಿಗೆ ಏನು ಸಚಿವರನ್ನು ತಪ್ಪಿಸಿರೋದು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಹಾಗೂ ಎಲ್ಲರಿಗೂ ಸಹ ಬೇಸರ ತಂದಿದೆ. ಆದರೆ ಈ ಬೇಸರವನ್ನು ನಾವು ಆಗ್ತಾ ಇಲ್ಲ. ಆದರೆ ನೀವು ಮಾಡಿರೋದು ತುಂಬ ನಮ್ಮ ಈ ಮೈಸೂರು ಭಾಗಕ್ಕೆ ಮೋಸವಾಗಿದೆ. ಆದರೆ ಈ ಒಂದು ಸೂಕ್ಷ್ಮವಾಗಿ ಹೇಳ್ತೇನೆ, ಏನು 1994-96 ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಇದೇ ರೀತಿ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಏನು ತೊಂದರೆ ಕೊಟ್ಟಿದ್ರು, ಆವಾಗ ಏನು ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರವನ್ನು ಬಿಟ್ಟು ಬೇರೆ ಸರ್ಕಾರವನ್ನು ರಚಿಸಿದ್ರು. ಅದೇ ರೀತಿ ಈ ಸಲ 23ರಲ್ಲಿ ಚುನಾವಣೆ ಆಗಿ ಗೆದ್ದಿರೋದು, 26 ಗೆದ್ದಿದ್ದಾರೆ. ನಂತರ 28ರಲ್ಲಿ 28-29 ಕರ್ನಾಟಕ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮುಂದೆ ಈ ಏನು ಇವತ್ತು ನಮ್ಮ ಮೈಸೂರು ಭಾಗಕ್ಕೆ ನಮ್ಮ ಮುತ್ಸದಿ ತನ್ವೀರ್ ಸೇಠ್ ಅವರಿಗೆ ದ್ರೋಹ ಬಯಸಿದ್ದಾರೆ. ಅದನ್ನ ಪರಿಣಾಮ 28ರಲ್ಲಿ ನೀವು ಅನುಭವಿಸ್ತೀರಾ ಅಂತ ತಮ್ಮಲ್ಲಿ ಈ ವಿನಂತಿನ ಹೇಳ್ತಾ, ಮುಂದೆಯೂ ಸಹ ನಮಗೆ ಮುಸ್ಲಿಂ ಜನಾಂಗಕ್ಕೆ ನೀವು ಈ ರೀತಿ ಏನು ಸ್ಥಾನಮಾನ ಕೊಡದಿದ್ದ ಸಮಯದಲ್ಲಿ ತಾವೇ ಇದನ್ನ ಅನುಭವಿಸ್ತೀರಾ ಅಂತ ತಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೀನಿ.